ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ನನಗೆ ರಿಕ್ವೆಸ್ಟ್ ವಿಡಿಯೋ ಇತ್ತು 34 ಸೈಜ್ ಬ್ಲೌಸ್ನ ಕಟ್ಟಿಂಗ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಇವತ್ತು 34 ಸೈಜ್ ಇರುವಂಥ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಲೈನಿಂಗು ನಾನಿಲ್ಲಿ ಕಾಟನ್ ಲೈನಿಂಗ್ಗೆ ತೊಗೊಂಡಿದ್ದೀನಿ. ಸೇಮ್ ಇದು 1 ಮೀಟ್ರ್ ಇದೆ. ನಾನು ಯಾವಾಗಲೂ ಕೂಡ ಒಂದು 1 ಮೀಟ್ರ್ ತೊಗೊಳ್ಳೋದು, ಯಾಕಂದರೆ ಬ್ಯಾಕ್ ಸೈಡು ಒಂದು ಡಿಸೈನ್ ಕೊಡಬೇಕು ಅಂತ ಆಲ್ಮೋಸ್ಟ್ ಡಿಸೈನ್ ಬ್ಲೌಸೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ 1 ಮೀಟ್ರ್ ತೊಗೋತೀನಿ. ನೋಡಿ, ಫಸ್ಟ್ ನಾನು ಇದರಲ್ಲಿ ಯಾವ ಥರನೂ ಇಲ್ಲ, ಸೇಮ್ ಡಬಲ್ ಫೋಲ್ಡಿಂಗ್ ಮಾಡಿದ್ದೀನಿ ಅಷ್ಟೇ. ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಯಾವ ರೀತಿ ಪೀಸ್ ತೊಗೊಂಬಂದಿರ್ತೀವಿ ಸೇಮ್ ಅದೇ ರೀತಿ. ಮೇಲ್ಗಡೆ ಕೆಳಗಡೆ ಮಾತ್ರ ಏನು ಮಾಡಬೇಕು, ನೇರವಾಗಿ ನೀವು ಬಟ್ಟೆ ಉದ್ದ ತುಂಟ ಇರುತ್ತಲ್ವ, ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ತುಂಬ ಜನ ಕೇಳಿದರೆ ಬ್ಲೌಸ್ನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು, ಅಂದರೆ ಕಟ್ಟಿಂಗ್ ಮಾಡಬೇಕಾದ್ರೆ ಬ್ಲೌಸ್ಗೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಹೇಳ್ಕೊಡಿ ಅಂತ. ಯಾವುದೇ ರೀತಿ ಒಂದು ಸಿಂಪಲ್ಲು ಮಾರ್ಕೆಟಿಂದ ಯಾವ ರೀತಿ ತೊಗೊಬತ್ತರೋ ಸೇಮ್ ಅದೇ ರೀತಿ ಇದೆ. ಮಡಿಕೆ ಓಪನ್ ಮಾಡಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಏನು ವ್ಯತ್ಯಾಸ ಮಾಡಿಲ್ಲ. ಡಬಲ್ ಫೋಲ್ಡಿಂಗು ಕೆಳಗಡೆ ಸೈಡ್ ಏನು ಮಾಡಿದ್ದೀನಿ, 1 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಲೈನ ಡ್ರಾ ಮಾಡ್ಕೊಂಡಿದ್ದೀನಿ. ಇದು 1 ಇಂಚು. ಇದು ಫ್ರಂಟ್ ಪಾರ್ಟು, ನೆನಪಿರಲಿ. 1 ಇಂಚು ನಾವು ಎಕ್ಸ್ಟ್ರಾ ತೊಗೊಳ್ಳೋದು ಫ್ರಂಟ್ ಇರುತ್ತೆ. ಮತ್ತು ಈ ಭಾಗದಿಂದ ಏನು ಮಾಡಬೇಕು, ಹೀಗೆ ಫೋಲ್ಡ್ ಮಾಡಬೇಕು. ಇದು 1 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದನ್ನು ಬಿಟ್ಟು ಉಳಿದಿರುವಂಥ ಭಾಗಕ್ಕೆ ನಾವು ಫೋಲ್ಡ್ ಮಾಡಬೇಕು. ಆ 1 ಇಂಚು ಕೆಳಗಡೆ ಸೈಡು ಬಿಡಬೇಕು, ಯಾಕಂದರೆ ಅದು ಫ್ರಂಟ್ ಪಾರ್ಟಿಗೆ ಬರುತ್ತೆ. ಅದರಲ್ಲೇ ನಾವು ಬ್ಲೌಸ್ ಬೆಲ್ಟ್ ಎಲ್ಲ ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಈ ರೀತಿ ಬರುತ್ತೆ ನೋಡಿ. ಮೇಲ್ಗಡೆ ಸೈಡ್ ಉಂಟಲ್ಲ, ಅದು ಬ್ಯಾಕ್ ಪಾರ್ಟು. ನೋಡಿ, ಇದು 4 ಫೋಲ್ಡಿಂಗ್ ಆಯಿತು. ಇವಾಗ ಡಬಲ್ ಫೋಲ್ಡಿಂಗ್ ಇದ್ದು ಈಗ ಫ್ರಂಟು ಮತ್ತು ಬ್ಯಾಕು ಎರಡು ಕಡೆ ಆಯಿತು ಅಂದರೆ 4 ಫೋಲ್ಡಿಂಗ್ ಆಯಿತು. ನೋಡಿ, ಲೆಂತ್ ತೊಗೋಬೇಕು. ಲೆಂತು 13.5 ಇದೆ, ಆದರೆ 14.5 ತೊಗೋಬೇಕು. ಅಂದರೆ ಬ್ಯಾಕ್ ಸೈಡಿಂದಲೇ ಲೆಂತ್ ತೊಗೊಳ್ಳಿ, ಫ್ರಂಟಿಂದ ತೊಗೊಳಕ್ಕೆ ಹೋಗಬೇಡಿ. 15.5 ಇಂಚು ನಾನು ಲೆಂತ್ ತೊಗೊಂಡಿದ್ದೀನಿ ಬ್ಯಾಕ್ ಸೈಡಿಂದ. ಅದಾದಮೇಲೆ ಲೈನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. 5 ಇಂಚು ಇಲ್ಲಿ ಶೋಲ್ಡರ್ ತೊಗೊಳ್ಳಿ, ಮತ್ತು 2 ಇಂಚು ಇಲ್ಲಿ ನೆಕ್ ಬಿಡ್ ತೊಗೊಳ್ಳಿ. ಅದಾದಮೇಲೆ ಇಲ್ಲೂ ಕೂಡ 5 ಇಂಚ್ ತೊಗೊಂಡು ಆರ್ಮೋಲ್ ಲೈನ್ ಬೇಕಲ್ವಾ, ಸೊ ಅದು ನೇರವಾಗಿರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಆರ್ಮೋಲ್ ಲೈನ್ನ ಹೀಗೆ ಲೈನ್ ಎಳ್ಕೋಬೇಕು. ಇಲ್ಲಿಗೆ ಒಂದು ಲೈನ್ ಎಳ್ಕೊಂಡು, ಈ ಲೈನ್ ಎಳ್ಕೊಂಡಿರ್ತೀರಲ್ಲ ಆ ಭಾಗದಲ್ಲಿ 5 ಇಂಚು ಹೀಗೆ 5.5 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 8.5 ಇಂಚ್ ಅಂದರೆ 8.5 ಇಂಚ್ ತೊಗೊಳ್ಳಿ. ಎಕ್ಸ್ಟ್ರಾ 2 ಇಂಚ್ ತೊಗೊಳ್ಳಿ. 8.5 ಇಂಚು ಅಂತ ಅಂದರೆ 34ರ 4ನೇ ಭಾಗ 8.5 ಬರುತ್ತೆ. ಸೊ ಎಕ್ಸ್ಟ್ರಾ 2 ಇಂಚು ಮಾರ್ಕಿಂಗು. ಇದಾದಮೇಲೆ ಇಲ್ಲಿ 1.5 ಇಂಚ್ ತೊಗೊಳ್ಳಿ. ನೋಡಿ, ಇಲ್ಲಿ ಎಷ್ಟಿದೆ, 3 ಇದೆ, 3.5 ಇದೆ. ಇಲ್ಲೂ 3.5ಗೆ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಆರ್ಮೋಲಲ್ಲಿ ನೀವೇನು ಮಾಡಬೇಕು, ಶೇಪ್ ಕೊಡಬೇಕಾಗುತ್ತೆ. ಸೊ ಇದು ಬಿಗಿನರ್ಸ್ಗೆ, ಇಲ್ಲ ಅಂತಂದರೆ ಏನಿಲ್ಲ, ನೀವು ನಾರ್ಮಲಾಗಿ ಕೊಡ್ಬೋದು. ಅಕಸ್ಮಾತ್ ಬಿಗಿನರ್ಸ್ ನಮ್ಗೆ ಗೊತ್ತಾಗಲ್ಲ ಅಂದರೆ. ಮತ್ತು ಸೊಂಟದ ಭಾಗದಲ್ಲಿ ನೋಡಿ 29 ಇದೆ. ಇಲ್ಲಿ ಸೊಂಟ ಇಲ್ಲಿ ವೆಸ್ಟ್ ಉಂಟಲ್ಲ, ಅದು 29 ಇದೆ. 29ರ 4ನೇ ಭಾಗ 7.2 ಆಗುತ್ತೆ. ನೀವು 7.2 ಹೆಂಗೆ ತೊಗೋಬೇಕು ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮೇಜರ್ ಟೇಪಿಂದ. ಅದಾದಮೇಲೆ ಇದನ್ನು ಅರ್ಧ ಬಂತು, ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. 4ನೇ ಭಾಗ ತೆಗೀರಿ. 4ನೇ ಭಾಗ 7.2 ಬರುತ್ತೆ. ಇದನ್ನು ಈಗ ಈ ರೀತಿ ಇಟ್ಕೊಂಡು 7.42 ತೊಗೊಳ್ಳಿ. ಮತ್ತು 1 ಇಂಚು ಟಕ್ಸ್ ಬೇಕಾಗುತ್ತೆ ಬ್ಯಾಕ್ ಸೈಡ್ಗೆ, ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗುತ್ತೆ. ಸೊ ಈ ರೀತಿ ತೊಗೊಂಡು ಈ ಲೈನ ಡ್ರಾ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನನ್ನು ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಇಷ್ಟು ನಾವು ಬ್ಯಾಕ್ ಸೈಡ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಫ್ರಂಟ್ ಕೇಳ್ತಾ ಇಲ್ಲ, ಓನ್ಲಿ ಬ್ಯಾಕಿಗೆ ಹೇಳ್ತಾ ಇದ್ದೀನಿ. ಮಡ್ಚ್ಕೊಂಡಿರೋದು ಮಾತ್ರ ಫ್ರಂಟು ಮತ್ತು ಬ್ಯಾಕು ಎರಡು ಒಟ್ಟಿಗೆ ಮಡ್ಚ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 4 ಇಂಚ್ ತೊಗೊಳ್ಳಿ, ಮೇಲ್ಗಡೆಗೆ 4 ಇಂಚ್ ತೊಗೊಳ್ಳಿ. ಬ್ಯಾಕ್ ಸೈಡು, ಫ್ರಂಟ್ ಅಲ್ಲ, ಬ್ಯಾಕ್ ಸೈಡು. ಇದನ್ನು ಬ್ಯಾಕ್ ಟಕ್ಸ್ಗೆ ಅಂತ ಅಂದ್ಬಿಟ್ಟು ಕೊಡಿ, ಯಾಕಂದರೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಿ ನೋಡಿ, ಅದನ್ನು ಕೂಡ ನಾವಿಲ್ಲಿ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ 10 ಇಂಚು ನೆಕ್ ಡೀಪು, ಮತ್ತು ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ತೊಗೊಂಡು ನೀವು ಗೋಲ್ ಶೇಪ್ ಬೇಕಾದರೂ ಸರಿ, ಮಟ್ಕಾಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಯಾವುದು ಶೇಪು ನಿಮಗೆ ನೆಕ್ ಬೇಕು ಆ ನೆಕ್ಕನ್ನು ನೀವು ಡೀಪ್ ನೆಕ್ಕಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಗೋಲ್ ಶೇಪೇ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಶೇಪ್ನ ಕೊಡಬೇಕಾಗುತ್ತೆ. ಸೊ ಇಷ್ಟಾಯಿತು. ಇಷ್ಟಾದಮೇಲೆ ಏನು ಮಾಡಬೇಕು, ಇದು ಬ್ಯಾಕ್ ಸೈಡು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಮಾರ್ಕಿಂಗ್ ಮಾಡ್ತಿರುವಂಥದ್ದು ಫ್ರಂಟ್ ಪಾರ್ಟಿಗೆ ಬ್ಯಾಕಿಂದನೇ ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ಸರಿಯಾಗಿ ನೋಡ್ಕೊಳ್ಳಿ, ನೀವು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ. ಬ್ಯಾಕ್ ಸೈಡಲ್ಲಿ ಫ್ರಂಟ್ ಪಾರ್ಟಕ್ಕಿರುತ್ತಲ್ಲ ಅದನ್ನು ತೆಗ್ದಾಕ್ತೀನಿ ನೋಡಿ.
ಇದು ಇವಾಗ 1.5 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇಲ್ಲೂ ಕೂಡ ಆರ್ಮೋಲಲ್ಲಿ ಇಲ್ಲೂ ಕೂಡ ನಾವು ಟಕ್ಸ್ ಕೊಡಬೇಕಲ್ವ ಫ್ರಂಟ್ ಪಾರ್ಟ್ಗೆ, ಅದಕ್ಕೆ ಮತ್ತು ಮಧ್ಯದಲ್ಲೂ ಟಕ್ಸ್ ಕೊಡಬೇಕು. ಅದಕ್ಕೆ 1.5 ಇಂಚು, ಮೇಲ್ಗಡೆ ಸೈಡು ಅರ್ಧ ಇಂಚು ಈ ರೀತಿ ಮಾರ್ಕಿಂಗ್ ತೊಗೊಂಡು ಇದು ನೆನಪಿರಲಿ, ಮಾರ್ಕಿಂಗ್ ಮಾಡ್ತಿರೋದು ಫ್ರಂಟ್ ಪಾರ್ಟಲ್ಲಿ ಬ್ಯಾಕಲ್ಲಿ ಆಗಿದ್ರೂ ಕೂಡ ಇದು ಫ್ರಂಟಿಗೆ ಮಾತ್ರ. ಬ್ಯಾಕಲ್ಲಿ ನಾನು ಇದನ್ನು ಕಟ್ ಮಾಡಿಬಿಟ್ಟು ವೇಸ್ಟೇಜ್ ತೆಗ್ದಾಕ್ತೀನಿ. ನೆನಪಿರಲಿ, ಇದು ಫ್ರಂಟ್ ಪಾರ್ಟ್ಗೆ. ಇದಾದಮೇಲೆ ಈಗ ಫಸ್ಟ್ ಏನು ಮಾಡಬೇಕು, ಔಟ್ಲೈನ್ ಕಟ್ಟಿಂಗ್ ಮಾಡ್ಕೋಬೇಕು. ಇಷ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಒಟ್ಟಿಗೆ ಕಟ್ಟಿಂಗ್ ಮಾಡಿದ್ದೀವಿ. ಇದಾದಮೇಲೆ ಏನು ಮಾಡಬೇಕು ನೋಡಿ, ಬ್ಯಾಕ್ ಸೈಡ್ ಉಂಟಲ್ಲ, ಬ್ಯಾಕ್ ಸೈಡಲ್ಲಿ ಈ ವೇಸ್ಟ್ ಇದೆ ನೋಡಿ, ನಮಗೆ ಇದು ಬೇಕಾಗಿಲ್ಲ. ಇದು ಫ್ರಂಟಿಗೆ ಮಾತ್ರ, ಬ್ಯಾಕಿಗೆ ಬೇಕಾಗಿಲ್ಲ. ಬ್ಯಾಕಿಂದ ತೆಗ್ದಾಕಿದಾಗ ಫ್ರಂಟಿಗೆ ಮಾತ್ರ ಉಳಿಯುತ್ತೆ. ಕೆಳಗಡೆ ಭಾಗ ಮುಂದಿನ ಭಾಗ, ಮೇಲ್ಗಡೆ ಭಾಗ ಹಿಂದಿನ ಭಾಗ. ಮತ್ತು ಇಲ್ಲಿ ನೆಕ್ ಬಿಡ್ತಿಗೆ ಇಲ್ಲಿ ಚಿಕ್ಕದಾಗಿ ಕಟ್ಕೊಡಿ, ಏಕೆಂದರೆ ನಮಗೆ ನೆಕ್ ಬಿಡ್ತು ಫ್ರಂಟ್ ಮತ್ತು ಬ್ಯಾಕು ಎರಡಲ್ಲೂ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ಇಷ್ಟಾಯಿತು. ಇಷ್ಟಾದಮೇಲೆ ಏನು ಮಾಡಬೇಕು, ಬ್ಯಾಕ್ ಸೈಡ್ ಉಂಟಲ್ಲ ಇದನ್ನು ತೆಗಿಯೋಣ. ಇದು ಫ್ರಂಟ್ ಪಾರ್ಟಲ್ಲಿ ಏನು ಮಾಡಬೇಕು, ಫಸ್ಟ್ ನಾವು ಆರ್ಮೋಲಲ್ಲಿ ಶೇಪ್ ತೆಗಿಬೇಕು. ನೀವೇನಾದರೂ ಆರ್ಮೋಲಲ್ಲಿ ಶೇಪ್ ತೆಗಿಲಿಲ್ಲ ಅಂತ ಅಂದರೆ ಒಂದು ರಿಂಕಲ್ಸ್ ಬರೋದಾಗಿರ್ಬೋದು, ಲೂಸು ಗುಪ್ಪೆ ಬರುತ್ತೆ ಅಂತ ಹೇಳ್ತಿರಲ್ಲ, ಅದೆಲ್ಲ ಪ್ರಾಬ್ಲಮ್ಮು ಈ ಶೇಪಿಂದನೇ ಬರುತ್ತೆ. ಈ ಶೇಪನ್ನು ನೀವು ತೆಗಿಬೇಕಾಗುತ್ತೆ. ಅರ್ಧ ಇಂಚು ಅಥವಾ 3/4 ಇಂಚು ಈ ರೀತಿ ಶೇಪ್ ಕೊಟ್ಕೊಂಡು ನೀವು ಅಕಸ್ಮಾತ್ ಈ ರೀತಿನೂ ಕೊಡ್ಬೋದು. ಅಕಸ್ಮಾತ್ ಈ ರೀತಿ ನೋಡಿ, ಹೀಗೆ ಸ್ವಲ್ಪ ಒಳಗಡೆ ಸೈಡ್ಗೆ ಶೇಪ್ ಕೊಡಿ. ಶೇಪ್ ಕೊಟ್ಬಿಟ್ಟು ಇದನ್ನು ಕಟ್ಟಿಂಗ್ ಮಾಡಬೇಕು. ನೋಡಿ, ಅದಾದಮೇಲೆ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ ಮತ್ತು ಇಲ್ಲಿಂದನೂ ಇಲ್ಲಿಗೆ ಕಡೆ ಕರೆಕ್ಟಾಗಿ 3 ಇಂಚ್ ತೊಗೊಳ್ಳಿ. ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಈ ಥರ ಡ್ರಾ ಮಾಡಿಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ 1 ಇಂಚು ಮೇಲ್ಗಡೆಗೆ ತೊಗೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ. ಎರಡು ಕಡೆ ಸೈಡು ಟಕ್ಸ್ ಕೊಟ್ಟಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ತೊಗೊಳ್ಳಿ. 3/4 ಇಂಚಲ್ಲಿ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಈ ಪಾಯಿಂಟ್ನ ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಇಲ್ಲಿಂದ ಮಧ್ಯದ ಟಕ್ಸ್ ಉಂಟಲ್ಲ, ಅಲ್ಲಿಂದ ಮೇಲ್ಗಡೆಗೆ 3 ಇಂಚ್ ತೊಗೊಂಡು ಇಲ್ಲಿಗೆ ಮತ್ತು ಈ ಟಕ್ಸ್ಗೆ ಎರಡಕ್ಕೂ ಕೂಡ ಜಾಯಿಂಟ್ ಮಾಡಿ. ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಟಕ್ಸ್ ಕೊಡಿ. ಮತ್ತು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಮೇಲ್ಗಡೆ ತೊಗೊಂಡು ಈ ಟಕ್ಸ್ ಉಂಟಲ್ಲ, ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆಗೆ ಒಂದು ಶೇಪ್ ಕೊಡಿ. ಶೇಪ್ ಕೊಟ್ಟಾದಮೇಲೆ ನೋಡಿ, ಈ ಫಸ್ಟು ನಾನು ಇಲ್ಲಿ ಫ್ರಂಟ್ ಪಾರ್ಟ್ ತೆಗಿತಾ ಇದ್ದೀನಿ. ಫ್ರಂಟ್ ನೆಕ್ನ 6.5 ಇಂಚು ಫ್ರಂಟ್ ನೆಕ್ ತೊಗೊಂಡು ನಾನಿಲ್ಲಿ ಫ್ರಂಟ್ ನೆಕ್ ತೆಗೆದ್ಬಿಟ್ಟು ಆಮೇಲೆ ಬಾಕಿದ ಟಕ್ಸ್ನ ಕೊಡೋಣ. ಸೊ ಈ ರೀತಿ ನೋಡಿ, ನಿಮ್ಮ 6.5 ಇಂಚ್ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ 7 ಇಂಚು ತೊಗೋಬೋದು ಅಥವಾ 6 ಇಂಚೂ ಕೂಡ ತೊಗೋಬೋದು. 6.5 ಪರ್ಫೆಕ್ಟಾಗಿರುತ್ತೆ, ಅದಕ್ಕಿಂತ ಜಾಸ್ತಿ ಕಡಿಮೆ ತೊಗೊಳಕ್ಕೆ ಹೋಗಬೇಡಿ. ನೋಡಿ, ಇಷ್ಟಾಯಿತು. ಸೆಂಟರ್ ಉಂಟಲ್ಲ, ಈ ಸೆಂಟರ್ ಇದೆಯಲ್ಲ, ಅಲ್ಲಿಂದ ಎರಡು ಕಡೆ ಸೈಡು 1.5 ಇಂಚ್ ತೊಗೋಬೇಡಿ. ಇಲ್ಲ ಅಂತ ಅಂದರೆ ಈ ರೀತಿ ಮಧ್ಯದಲ್ಲಿ ಹೀಗೆ ತೊಗೊಳ್ಳಿ. ಇಲ್ಲಿ 2.5 ಇಂಚ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಹೀಗೆ ಈ ರೀತಿ ಇಟ್ಕೊಂಡು ಏನು ಮಾಡಬೇಕು, 1.5 ಸೈಡು ಈ ಕಡೆ ಸೈಡು ರೈಟು ಮತ್ತು ಲೆಫ್ಟ್ ಎರಡು ಕಡೆ ಸೈಡು 1.5 ಇಂಚ್ ತೊಗೊಂಡು ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಇದು ಸೈಡ್ ಟಕ್ಸ್ಗೆ ಅಂತ ಅಂದ್ಬಿಟ್ಟು. ಮತ್ತು ಮೇಲ್ಗಡೆ ಲೈನ್ ಇದೆಯಲ್ಲ, ಮೇಲ್ಗಡೆ ಲೈನಿಂದ ಮೇಲ್ಗಡೆಗೆ 1.5 ಇಂಚ್ ತೊಗೊಳ್ಳಿ. ಈ ಲೈನ ಇಲ್ಲಿಗೆ ಈ ಡಾಟ್ಗೆ ಲೈನ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಈ ಥರ ಅದಾದಮೇಲೆ ಏನು ಮಾಡಬೇಕು, ಸೆಂಟರಿಂದ ಏನು ಮಾಡಬೇಕು, ಈ ಥರ ಮೇಜರ್ ಟೇಪ್ ಇಟ್ಟರೂ ಆಗುತ್ತೆ ಅಥವಾ ಇಲ್ಲಿಂದ ಸೆಂಟರ್ ಟಕ್ಸ್ ಉಂಟಲ್ಲ, ಅಲ್ಲಿಂದ 3 ಇಂಚ್ ಅಥವಾ 2.5 ಇಂಚು ಹೀಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹೀಗೆ ಇಲ್ಲಿ ಮತ್ತೊಂದು ಲೈನ ಡ್ರಾ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಸೆಂಟರಲ್ಲಿ ರೌಂಡ್ ಶೇಪ್ ಬರುತ್ತೆ. ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ಇದು ಪರ್ಫೆಕ್ಟಾಗಿದೆ. ಇದೇ ರೀತಿ 34 ಸೈಜ್ಗೆ ನೀವು ಇದೇ ರೀತಿ ಕಟ್ಟಿಂಗ್ ಮಾಡಿ, ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ನೋಡಿ, ಇದನ್ನು ಫಸ್ಟು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಈ ಲೈನಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸ್ವಲ್ಪ ಲೈಟಾಗಿ ಕೊಡಿ, ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಮತ್ತು ಇಲ್ಲಿ ಸೈಡಲ್ಲಿ ಏನು ಮಾಡ್ತೀವಿ, ಟಕ್ಸ್ಗೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಎಕ್ಸ್ಟ್ರಾ ತೊಗೊಂಡಿದ್ದೀವಿ 1.5 ಇಂಚು. ಅದನ್ನು ಸೈಡಲ್ಲಿ ಇಲ್ಲಿ ಯೋಗ ಪಟ್ಟಿ ಉಂಟಲ್ಲ, ಬೆಲ್ಟ್ ಇದ್ರಲ್ಲಿ ಕಟ್ಟಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡಾಗ ಇಲ್ಲಿ ಟಕ್ಸ್ ಕೊಟ್ಟಾಗ ಕರೆಕ್ಟಾಗಿ ನೋಡಿ ಸಮನಾಗಿ ಬಂದಿದೆ. ಇವಾಗ ಸೈಡ್ ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನೇರವಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡಿದ್ರೆ. ನೆನಪಿರಲಿ, ಈ ಫ್ರಂಟ್ ಪಾರ್ಟು ಯೋಗ ಪಟ್ಟಿಗಿಂತ ಜಾಸ್ತಿ ಇರಬೇಕು, ಆವಾಗ ಮಾತ್ರ ನಿಮ್ಮ ಬ್ಲೌಸು ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಮತ್ತು ಇದನ್ನು ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ಈ ಕಟ್ಟಿಂಗ್ ಮಾಡ್ಕೊಳ್ಳಿ.
ಮತ್ತು ಅಲ್ಲಲ್ಲೇ ನೀವೇನು ಮಾಡಬೇಕು, ಟಕ್ಸ್ಗೆ ಅಂತ ಮಾರ್ಕಿಂಗ್ ಮಾಡಿದ್ದೀರಲ್ವ, ಅಲ್ಲೆಲ್ಲ ಏನು ಮಾಡಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಕಟ್ಕೊಡಿ, ಸಣ್ಣ ಸಣ್ಣ ಕಟ್ಕೊಡಿ. ನಿಮಗೆ ಒಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಫ್ರಂಟ್ ಪಾರ್ಟನ್ನು ಈ ಮೆಥಡಲ್ಲಿ ಬರಬೇಕಾಗುತ್ತೆ. ನೋಡಿ ಯೋಗ್ ಪಟ್ಟಿ ಅಂದರೆ ಬ್ಲೌಸ್ ಬೆಲ್ಟ್ ಇದೆಯಲ್ಲ, ಬೆಲ್ಟ್ಗೆ ಫ್ರಂಟ್ ಪಾರ್ಟು 1.5 ಇಂಚು ಎಕ್ಸ್ಟ್ರಾ ಬರಬೇಕು. 1.5 ಅಥವಾ 1 ಇಂಚ್ ಆದರೂ ಕೂಡ ಜಾಸ್ತಿ ಬರಲೇಬೇಕು. ಇಲ್ಲಾಂದರೆ ಫಿನಿಶಿಂಗ್ ಕೊಡಬೇಕಾದ್ರೆ ನಿಮ್ಮ ಬ್ಲೌಸು ತುಂಬ ರಾಂಗ್ ಆಗೋಗುತ್ತೆ, ಚೆಸ್ಟೆಲ್ಲ ತುಂಬ ಟೈಟ್ ಆಗುತ್ತೆ, ಎಳ್ದಂಗೆ ಆಗೋದು, ಮತ್ತು ಸೈಡ್ ರಿಂಕಲ್ಸ್ ಎಲ್ಲ ಬರೋದು, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇದು ಫ್ರಂಟ್ ಪಾರ್ಟು 34 ಸೈಜ್ ಇರುವಂಥ ಬ್ಲೌಸು. ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಬನ್ನಿ, ಬ್ಯಾಕು ಮತ್ತು ಫ್ರಂಟು ಎರಡು ಕಂಪ್ಲೀಟ್ ಆಗಿದೆ. ಇವಾಗ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ ಸ್ಲೀವ್ಸ್ಗೆ ಏನು ಮಾಡಬೇಕು, ಉಳಿದಿರುವಂಥ ಫ್ಯಾಬ್ರಿಕ್ ಉಂಟಲ್ಲ ಅದೇ, ಯಾವುದೇ ರೀತಿ ಬೇರೆ ಇದನ್ನು ಓಪನ್ ಮಾಡಿಬಿಟ್ಟು ಕೂಡ ನಾನು ಮತ್ತೆ ಫೋಲ್ಡಿಂಗ್ ಮಾಡ್ಕೊಂಡಿಲ್ಲ. ನೋಡಿ ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ, ಸೇಮ್ ಅದೇ ರೀತಿ ಉಳಿದಿದೆ. ಸೇಮ್ ಅದೇ ರೀತಿಯೇ ನೀವೇನು ಮಾಡಬೇಕು, ತುದಿಲಿ 4 ಎಳೆ ಬಂದಿದೆಯಲ್ಲ ಅದನ್ನು ನೇರವಾಗಿ ಇಟ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ನೇರವಾಗಿ ಒಂದೇ ಸಮ ಬರಬೇಕು. ಹಾಗೆ ಇಲ್ಲಿ 5 ಇಂಚು ನನಗೆ ಇಲ್ಲಿ ಲೆಂತ್ ಬೇಕು, ಸ್ಲೀವ್ಸ್ ಲೆಂತು. ನಾನಿಲ್ಲಿ 6 ಇಂಚು ಲೆಂತ್ ತೊಗೋತೀನಿ, ಯಾಕಂದರೆ 1 ಇಂಚು ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ. ಸೊ ಅದಾದಮೇಲೆ ಇಲ್ಲಿ 8.5 ಇಂಚು ನಾನು ವಿಡ್ತಲ್ಲಿ ತೊಗೋತೀನಿ, ಅಂದರೆ ಚೆಸ್ಟರ್ ಅಂದರೆ ಎದೆನ ಸುತ್ತ 4ನೇ ಭಾಗ ತೊಗೋಬೇಕು. ಅದಾದಮೇಲೆ ಇದನ್ನು ಲೈನ ಡ್ರಾ ಮಾಡ್ಕೊಳ್ಳಿ, ಮತ್ತು ಇಲ್ಲೂ ಕೂಡ ಲೈನ ಡ್ರಾ ಮಾಡ್ಕೊಳ್ಳಿ. ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಟ್ರಿಕ್ಸ್ ಹೇಳ್ತೀನಿ, ಐ ಹೋಪ್ ನಿಮಗೆ ಹೆಲ್ಪ್ ಆಗ್ಬೋದು. ಇಲ್ಲಿ 2.5 ಇಂಚ್ ತೊಗೊಳ್ಳಿ, ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ಲ ಅದನ್ನು ಕೂಡ ಮಾರ್ಕಿಂಗ್ ಮಾಡ್ಕೊಂಡು ಹೀಗೆ ಒಂದು ಲೈನರ್ ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇಲ್ಲಿ 1.5 ಇಂಚ್ ತೊಗೊಳ್ಳಿ. ಅದಾದಮೇಲೆ ನಾನು ನಿಮ್ಗೊಂದು ಟ್ರಿಕ್ಸ್ ಹೇಳ್ತೀನಿ ಈಗ ಯಾವ ರೀತಿ ಶೇಪ್ ಕೊಡಬೇಕು ಅಂತ ಅಂದ್ಬಿಟ್ಟು. ತುಂಬ ಜನಕ್ಕೆ ಬಿಗಿನರ್ಸ್ಗೆ ಸ್ಪೆಷಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿ ಈ ಥರ ಒಂದು ಆರ್ಮಲ್ ಸ್ಕೇಲ್ ಬರುತ್ತೆ. ಆರ್ಮಲ್ ಸ್ಕೇಲಲ್ಲಿ ಒಂದು ಗೋಲ್ ಶೇಪ್ ಬರುತ್ತೆ, ಒಂದು ಲಾಂಗಲ್ಲಿ ಬರುತ್ತೆ. ಇದು ಲಾಂಗಲ್ಲಿ ಇದೆಯಾ, ಅದು ಗೋಲ್ ಶೇಪು ತೊಗೊಳಕ್ಕೆ ಹೋಗಬೇಡಿ. ಇದು ಬೋಟ್ ನೆಕ್ ಬರುತ್ತಲ್ಲ ಕಾಲರು, ಅದಕ್ಕೆ ಶೇಪ್ ಕೊಡುವಂಥದ್ದು. ಇದನ್ನು ಈ ರೀತಿ ಇಟ್ಕೊಂಡು ಏನು ಮಾಡಬೇಕು, ಹೀಗೆ ಒಂದು ಲೈಟ್ ಹಾಕ್ಕೊಡಿ. ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದಾದಮೇಲೆ ಕೆಳಗಡೆ ಶೇಪ್ ಕೊಡೋದಕ್ಕೆ ಮೇಜರ್ ಟೇಪಿಂದ ಈ ರೀತಿ ಇಟ್ಕೊಂಡು ಇದು ಸೆಂಟರ್ ತೆಗೆಡಿ. ಈ ಲೈನಲ್ಲಿ ಸೆಂಟರು ಈಗ ತೊಗೊಂಡು ಇಲ್ಲಿ ಇವಾಗ ಇದೊಂದು ಈ ಲೈನ್, ಈ ಪಾಯಿಂಟು ನೋಡಿ, ಈ ಆರ್ಮಲ್ ಸ್ಕೇಲ್ ಉಂಟಲ್ಲ ಈ 3 ಪಾಯಿಂಟ್ ಬರಬೇಕು. 1 2 3, ಈ 3 ಪಾಯಿಂಟ್ಗೂ ಕೂಡ ಕರೆಕ್ಟಾಗಿ ಸಮನಾಗಿ ಬರಬೇಕು. 1 2 3 3 ಕರೆಕ್ಟಾಗಿ ಇರಬೇಕು. ಆ ರೀತಿ ತೊಗೊಂಡು ಏನು ಮಾಡಬೇಕು, ಈ 3ಗೂ ಕೂಡ ಜಾಯಿಂಟ್ ಮಾಡಬೇಕು ಲೈನ. ನೋಡಿ ಕೆಳಗಡೆ ಶೇಪು ಕೂಡ ಕರೆಕ್ಟಾಗಿ ಬಂದಿದೆ. ಇದನ್ನು ಸ್ವಲ್ಪ ಶೇಪ್ ಈ ರೀತಿ ಕೊಡಿ, ತುಂಬ ಕರೆಕ್ಟಾಗಿ ಬಂದಿದೆ. ಇದು ನೆನ್ಪಿಟ್ಕೊಳ್ಳಿ, ಆರ್ಮಲ್ ಸ್ಕೇಲ್ ಅಂದರೆ ನಾರ್ಮಲ್ ಸ್ಕೇಲಲ್ಲ, ಇದು ಲಾಂಗ್ ಸ್ಕೇಲು. ಕನ್ಫ್ಯೂಸ್ ಮಾಡ್ಕೊಂಡು ಇನ್ನೊಂದು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ರಾಂಗ್ ಬಂದುಬಿಡುತ್ತೆ. ಮತ್ತು ಸ್ಲೀವ್ಸ್ ರೌಂಡು 6 ಇಂಚು ಇದೆ, ಮತ್ತು ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ ಇದೆ. ಈ ರೀತಿ ಕೊಟ್ಟು ನೀವು ಕಟ್ಟಿಂಗ್ ಮಾಡ್ಕೋಬೋದು. ಇದರಲ್ಲಿ ಈ ಸ್ಲೀವ್ಸ್ ಕಟ್ಟಿಂಗಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ ನೀವು ಕಮೆಂಟ್ಸಲ್ಲಿ ಕೇಳಿ. ಮತ್ತೊಂದು ಸಪ್ರೇಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಆರ್ಮಲ್ ಸ್ಕೇಲಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಯಾವ ರೀತಿ ಶೇಪ್ ತೆಗಿಬೇಕು ಅಂತ ಅಂದ್ಬಿಟ್ಟು. ತುಂಬ ಈಸಿ, ಬಿಗಿನರ್ಸ್ಗೆ ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಸ್ಕೇಲಿಂದ. ಮತ್ತು ಓಪನ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಶೇಪ್ ಉಂಟಲ್ಲ ಇದನ್ನು ಈ ರೀತಿ ಶೇಪ್ ತೆಗೀರಿ. ನೋಡಿ ಇದು ಕೂಡ ಕಂಪ್ಲೀಟ್ ಆಗಿದೆ, ತುಂಬ ನೀಟಾಗಿ ಬಂದಿದೆ. ಶೇಪು ಕೂಡ ಒಂದು ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪು ಎರಡೂ ಕೂಡ ನೋಡಿ, ಇದು ಸ್ಕೇಲಲ್ಲಿ ತೆಗೆದಿರುವಂಥದ್ದು ಶೇಪ್ನ, ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿ ಇಷ್ಟು ಇನ್ನೂ ಫ್ಯಾಬ್ರಿಕ್ ಇಷ್ಟು ಉಳಿದಿದೆ. ನಾವು ಡಿಸೈನ್ ಮಾಡಬೇಕಾದ್ರೆ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗಾಗಿರ್ಬೋದು, ನೆಕ್ ಪಟ್ಟಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಕೊಡ್ಬೋದು. ಇಷ್ಟು ಇನ್ನೂ ಫ್ಯಾಬ್ರಿಕ್ ಉಳಿದಿದೆ, ಮತ್ತು ಡಿಸೈನ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ಮತ್ತು ಅದಾದಮೇಲೆ ನೋಡಿ ಇಷ್ಟೆಲ್ಲ ಕಂಪ್ಲೀಟ್ ಆಗಿದೆ. ಅಸ್ತರಿಂದ ಕಟ್ಟಿಂಗ್ ಮಾಡಿ, ಲೈನಿಂಗಿಂದ ಕಟ್ಟಿಂಗ್ ಮಾಡಿ ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಮೇನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ಪೀಸಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸು ಅಷ್ಟೇ ಡಬಲ್ ಫೋಲ್ಡಿಂಗಲ್ಲೇ ಮಾಡಿ, ಯಾವುದೇ ರೀತಿ ನನ್ನ ವ್ಯತ್ಯಾಸ ಇರಲ್ಲ. ನೋಡಿ ಇಷ್ಟೇ ಓಪನ್ ಮಾಡೋದು ಈ ರೀತಿ. ಇಲ್ಲಿ 2 ಕಲರ್ ಬಂದಿದೆ. ಪಿಂಕ್ ಕಲರ್ ಇದೆಯಲ್ಲ ಅದನ್ನು ನಾನು ಸೊಂಟದ ಭಾಗಕ್ಕೆ ಕೊಡ್ತೀನಿ, ಯಾಕೆಂದರೆ ಯೆಲ್ಲೋ ಕಲರ್ ನಾನು ಸ್ಲೀವ್ಸ್ ಕೊಡ್ತೀನಿ. ಅದಕ್ಕೋಸ್ಕರ ಸೊಂಟದ ಭಾಗದಲ್ಲಿ ಬ್ಯಾಕ್ ಸೈಡ್ ಅಷ್ಟು ಕಾಣಿಸಲ್ಲ, ಸೊ ಅದಕ್ಕೆ ಸೊಂಟದ ಭಾಗಕ್ಕೆ ಕೊಡ್ತಾಯಿದ್ದೀನಿ ಪಿಂಕ್ ಕಲರ್ನ. ಯಾಕಂದರೆ ಫುಲ್ ಬ್ಲೌಸ್ ಪೀಸು ಮತ್ತು ಸ್ಲೀವ್ಸ್ಗೆ ಪಿಂಕ್ ಬಂದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಸೊಂಟದ ಭಾಗಕ್ಕೆ ಕೊಟ್ಬಿಟ್ಟು ಬೇಕಾದರೆ ಬ್ಯಾಕ್ ಸೈಡಲ್ಲಿ ನಾವು ಯಾವ್ದಾದ್ರು ಕೂಡ ನಾವು ಡಿಸೈನ್ ಮಾಡ್ಕೊಬೋದಲ್ವ, ಅದಕ್ಕೋಸ್ಕರ. ಸೊ ನೋಡಿ ಅರ್ಧ ಇಂಚು ಸ್ಪೇಸ್ ಬಿಟ್ಟು ಏನು ಮಾಡಬೇಕು, ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಎಲ್ಲ ಭಾಗನೂ ಈ ರೀತಿ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ.
ತುಂಬ ಈಸಿಯಾಗಿದೆ, ತುಂಬ ಈಸಿ ಮೆಥಡಲ್ಲೂ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ತುಂಬ ಈಸಿನೇ ಆ್ಯಕ್ಚುಲಿ 4 ಟಕ್ಸ್ ಬ್ಲೌಸು ಅಂತ ಅಂದರೆ ಕೆಲವೊಂದು ಟ್ರಿಕ್ಸ್ ಇರುತ್ತೆ ಅಷ್ಟೇ ಯೂಸ್ ಮಾಡ್ಕೊಳ್ಳುವಂಥದ್ದು. ಯಾವುದೇ ರೀತಿ ತುಂಬ ಹಾರ್ಡ್ ಏನಿರಲ್ಲ, ಬಟ್ ನಿಮಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅಷ್ಟೇ. ಇದರಲ್ಲಿ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಬ್ಲೌಸ್ ಕಟ್ಟಿಂಗು ಮತ್ತು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಆದಷ್ಟು ಪೇಪರ್ ಕಟ್ಟಿಂಗ್ ಮಾಡಿ ಬಿಗಿನರ್ಸ್ ಆಗಿದ್ದರೆ 1 ಸರಿ ಅಲ್ಲ 2 ಸರಿ ಅಲ್ಲ 3-4 ಸರಿ ಕಂಟಿನ್ಯೂ ಮಾಡ್ತಾನೆ ಇರಿ. ಖಂಡಿತ 1 ಸರಿ ಅಲ್ಲ ಅಂದರೆ 1 ಸರಿ ತಪ್ಪಾದ್ರೂ ಮತ್ತೊಂದು ಸರಿ ಬಂದೇ ಬರುತ್ತೆ. ಸೊ ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಈ ಭಾಗದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದು ರಿಕ್ವೆಸ್ಟ್ ವಿಡಿಯೋ. ನಿನ್ನೆ ತಾನೇ ಹೇಳಿದ್ರಿ 34 ಸೈಜು ಬ್ಲೌಸ್ಗೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ಮತ್ತೊಂದು ಕೇಳಿದ್ದಾರೆ ಬಾಕ್ಸ್ ಟೈಪಲ್ಲಿ ಡಿಸೈನ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ವಿಮು ಫ್ಯಾಷನ್ ಅಂತ ಅಂದ್ಬಿಟ್ಟು. ಅದರಲ್ಲಿ ನೀವು ಮೆಸೇಜ್ ಮಾಡಿ, ನನಗೆ ಮೆಸೇಜಲ್ಲಿ ಡಿಸೈನ್ ಕಳಿಸಿ ಆವಾಗ ನಾನು ಅಪ್ಲೋಡ್ ಮಾಡ್ಬೋದು. ಏಕೆಂದರೆ ಬಾಕ್ಸ್ ಟೈಪಲ್ಲಿ ತುಂಬಾ ಡಿಸೈನ್ ಇದೆ, ಯಾವುದು ಅಂತ ನನಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.